ನಮಸ್ಕಾರ ಸ್ನೇಹಿತರೆ. ಶಿವನಿಗೆ ಅರ್ಪಿಸಿದ ಬಿಲ್ವಪತ್ರೆಯನ್ನು ತುಳಿದರೆ ಎಂತಹ ಪಾಪ ಬರುತ್ತದೆ? ಪುಷ್ಪದಂತ ಯಾರು? ಇವನು ಯಾಕೆ ಶಿವಮಹಿಮ್ನಾ ಸ್ತೋತ್ರವನ್ನು ರಚನೆ ಮಾಡಿದ? ಈ ಎಲ್ಲ ಕಥೆಯನ್ನು ತಿಳಿಯೋಣ ಬನ್ನಿ. ಒಂದೂರಿನಲ್ಲಿ ಒಬ್ಬ ರಾಜ. ಅವನು ಶಿವನ ಮಹಾಭಕ್ತನಾಗಿರ್ತಾನೆ. ಅವನ ಹೆಸರು ಚಿತ್ರರಥ. ಅವನು ಶಿವನ ಪ್ರೀತಿಗಾಗಿ ಒಂದು ಸುಂದರ ಹೂದೋಟವನ್ನು ರಚನೆ ಮಾಡಿ ಅದರಿಂದ ಬೆಳೆದಂತಹ ಸುಂದರ ಹೂಗಳನ್ನು ತೆಗೆದುಕೊಂಡು ಪ್ರತಿದಿನ ಶಿವನ ಪೂಜೆಯನ್ನು ಮಾಡುತ್ತಿರ್ತಾನೆ. ದೇವಲೋಕದಲ್ಲಿ ಪುಷ್ಪದಂತ ಎನ್ನುವ ಒಬ್ಬ ಗಂಧರ್ವನಿದ್ದ. ಅವನು ಶಿವನ ಮಹಾಭಕ್ತನಾಗಿದ್ದ. ಶಿವನ ಪ್ರೀತಿಗಾಗಿ ಪ್ರತಿದಿನ ಸುಂದರವಾದ ಹೂಗಳಿಂದ ಪೂಜೆ ಮಾಡುತ್ತಿದ್ದ. ಪುಷ್ಪದಂತ ಗಂಧರ್ವನು ಭೂಲೋಕ ಸಂಚಾರ ಮಾಡುತ್ತಾ ಚಿತ್ರರಥನ ತೋಟಕ್ಕೆ ಬರುತ್ತಾನೆ. ಅಲ್ಲಿರುವ ವಿಧ ವಿಧವಾದ ಹೂಗಳನ್ನು ನೋಡಿ ಶಿವಪೂಜೆಗೆಂದು ಅದೃಶ್ಯ ರೂಪದಿಂದ ಎಲ್ಲ ಹೂಗಳನ್ನು ತೆಗೆದುಕೊಂಡು ಹೋಗಿ ಶಿವಪೂಜೆಯನ್ನು ಮಾಡುತ್ತಾನೆ. ಪ್ರತಿದಿನ ತನ್ನ ತೋಟದಲ್ಲಿ ಕಾಣೆಯಾಗುತ್ತಿರುವ ಹೂಗಳನ್ನು ನೋಡಿದಂತಹ ಚಿತ್ರರಥನು ಒಂದು ಯುಕ್ತಿಯನ್ನು ಮಾಡಿದ. ಕಳ್ಳನನ್ನು ಹಿಡಿಯೋದಕ್ಕೋಸ್ಕರ ಶಿವನಿಗೆ ಪೂಜೆ ಮಾಡಿದಂತಹ ಬಿಲ್ವಪತ್ರೆಗಳನ್ನು ತೋಟದ ಸುತ್ತಲೂ ಚೆಲ್ಲಿದ. ಪುಷ್ಪದಂತನು ಪ್ರತಿದಿನದಂತೆ ಹೂಗಳನ್ನು ತೆಗೆದುಕೊಂಡು ಹೋಗಲು ಚಿತ್ರರಥನ ತೋಟಕ್ಕೆ ಹೋಗುತ್ತಾನೆ. ಚಿತ್ರರಥ ತೋಟದಲ್ಲಿ ಬಿಲ್ವಪತ್ರೆಗಳು ಬಿದ್ದಿರೋದು ಗೊತ್ತಿರದೆ ಬಿಲ್ವಪತ್ರೆಗಳನ್ನು ತುಳಿಯುತ್ತಾನೆ. ಇದರಿಂದಾಗಿ ಪುಷ್ಪದಂತನು ತನ್ನಲ್ಲಿರುವ ಅದೃಶ್ಯ ಶಕ್ತಿಯನ್ನು ಕಳೆದುಕೊಂಡು ಮನುಷ್ಯ ರೂಪ ತಾಳುತ್ತಾನೆ. ಇದನ್ನು ನೋಡಿದ ಚಿತ್ರರಥನು ಕೋಪಗೊಂಡು, ಪವಿತ್ರ ವಸ್ತುಗಳನ್ನು ನೀನು ತುಳಿದು ಅವಮಾನ ಮಾಡಿದ್ದೆ, ಹೀಗಾಗಿ ನೀನು ಮಾನವನಾಗಿ ಭೂಮಿ ಮೇಲೆ ಬದುಕೆಂದು ಶಾಪ ಕೊಡುತ್ತಾನೆ. ತನ್ನ ತಪ್ಪನ್ನು ಅರಿತ ಪುಷ್ಪದಂತನು ಶಿವನನ್ನು ಸ್ತುತಿಸುವ ಮಹಾಸ್ತೋತ್ರವನ್ನು ರಚನೆ ಮಾಡಿದ. ಅದೇ ಶಿವಮಹಿಮ್ನಾ ಸ್ತೋತ್ರ. ಪುಷ್ಪದಂತನ ಭಕ್ತಿಯನ್ನು ಕಂಡು ಶಿವನು ಸಂತೋಷಗೊಂಡನು. ಅವನ ಶಾಪವನ್ನು ನಿವಾರಿಸಿ ಅವನಿಗೆ ದೈವಿಕ ಶಕ್ತಿಯನ್ನು ಮರಳಿ ನೀಡಿದನು. ದೇವರಿಗೆ ಅರ್ಪಿಸಿದ ಎಲ್ಲ ವಸ್ತುಗಳು ಪವಿತ್ರವಾದವು. ನಿಜವಾದ ಭಕ್ತಿ ಹೊಂದಿದ್ದರೆ ದೇವರು ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.